ಶೇಡ್ ನೆಟ್ 2 ಕಲರಲ್ಲಿ ಬರುತ್ತೆ. ಒಂದು ಗ್ರೀನ್ ಇರುತ್ತೆ, ಇನ್ನೊಂದು ಬ್ಲ್ಯಾಕ್ ಕಲರ್ ಇರುತ್ತೆ. ಥಿಕ್ನೆಸ್ಸಲ್ಲಿ 3 ಟೈಪ್ಸ್ ಬರುತ್ತೆ. ಒಂದು ತುಂಬ ತಿಕ್ಕಾಗಿರುತ್ತೆ, ಇನ್ನೊಂದು ಮೀಡಿಯಮ್ ಇರುತ್ತೆ, ಇನ್ನೊಂದು ನೆಟ್ಟಲ್ಲಿ ಹೋಲ್ಸ್ ತುಂಬ ದೂರ ಇರುತ್ತೆ. ಶೇಡ್ ನೆಟ್ ಥಿಕ್ನೆಸ್ನ ಪರ್ಸೆಂಟೇಜ್ ವೈಸ್ ಡಿವೈಡ್ ಮಾಡಿದ್ದಾರೆ. ಇದರಲ್ಲಿ 3% ವೈಸ್ ಡಿವೈಡ್ ಮಾಡಿದ್ದಾರೆ. 90% ಥಿಕ್ನೆಸ್ ಅಂದರೆ ಈ ನೆಟ್ಟಲ್ಲಿ ಹೋಲ್ಸ್ ಇರುತ್ತಲ್ಲ, ಇದು ತುಂಬ ಹತ್ರ ಇರುತ್ತೆ. ಜಾಸ್ತಿ ಬಿಸಿಲು ಒಳಗಡೆಗೆ ಬೀಳ್ತಾ ಇರಲ್ಲ. ನೋಡು ಕೂಡ ಈ ನೆಟ್ ತಿಕ್ಕಾಗೇ ಇರುತ್ತೆ. 90% ಥಿಕ್ನೆಸ್ ಇರೋ ಶೇಡ್ ನೆಟ್ನ ಯಾವ್ಯಾವ ಗಿಡಗಳಿಗೆ ಹಾಕ್ಬೋದು ಅಂತ ಅಂದರೆ, ಯಾವ ಗಿಡಗಳಿಗೆ ಡೈರೆಕ್ಟ್ ಬಿಸಿಲು ಬೇಡ, ಬರೀ ಇಂಡೈರೆಕ್ಟ್ ಲೈಟ್ ಮಾತ್ರ ತುಂಬ ಬ್ರೈಟ್ ಆಗಿ ಬೀಳ್ತಾ ಇರಬೇಕು, ಅಂಥ ಗಿಡಗಳಿಗೆ ಈ ಶೇಡ್ ನೆಟ್ನ ಉಪಯೋಗಿಸಬಹುದು. ಇದರಲ್ಲಿ ಮೈನ್ ಆಗಿ ಆಂಥೋರಿಯಂ ಗಿಡಗಳು ಬರುತ್ತೆ, ಮತ್ತೆ ಫರ್ನ್ಸ್ ಅಂತ ಬರುತ್ತೆ. ಇದಕ್ಕೆ ಸ್ವಲ್ಪ ಕೂಡ ಡೈರೆಕ್ಟ್ ಬಿಸಿಲು ಬೇಡ. ಹಾಗಾಗಿ ಫರ್ನ್ಸ್ ಗಿಡಗಳಿಗೆ ಮತ್ತೆ ಎಲ್ಲಾ ರೀತಿ ಇಂಡೋರ್ ಪ್ಲಾಂಟ್ಸ್ಗೆ, ಹಾಗೆ ಫಾಲಿಯೇಜಸ್ ಪ್ಲಾಂಟ್ಸ್ ಅಂತ ಹೇಳ್ತಾರೆ, ಈ ಗಿಡಗಳಿಗೆ ಕೂಡ ಡೈರೆಕ್ಟ್ ಬಿಸಿಲು ಬೇಡ. ಈ ಗಿಡಗಳಿಗೆಲ್ಲ ಈ 90% ಥಿಕ್ನೆಸ್ ಇರೋ ಶೇಡ್ ನೆಟ್ನ ಉಪಯೋಗಿಸಬೇಕಾಗುತ್ತೆ. 75% ಇರೋ ಥಿಕ್ನೆಸ್ ಅಂದರೆ ಇದರಲ್ಲಿ ನೆಟ್ಟಲ್ಲಿ ಹೋಲ್ಸ್ ಸ್ವಲ್ಪ ಗ್ಯಾಪ್ ಇರುತ್ತೆ. ಇದರಿಂದ ಬರೋ ಬಿಸಿಲನ್ನ ಮೀಡಿಯಂ ಸನ್ಲೈಟ್ ಅಂತ ಹೇಳ್ಬೋದು. ಯಾವ್ಯಾವ ಗಿಡಗಳಿಗೆ 4 to 6 ಅವರ್ಸ್ ಸನ್ಲೈಟ್ ಬೇಕಾಗಿರುತ್ತೆ, ಅಂಥ ಗಿಡಗಳನ್ನ ಈ ಶೇಡ್ ನೆಟ್ ಕೆಳಗೆ ಇಟ್ಕೋಬಹುದು. ಕೆಲವು ಹೂ ಬಿಡೋ ಗಿಡಗಳು ಫುಲ್ ಸನ್ಲೈಟಲ್ಲೇ ಬೆಳೆಯೋ ಗಿಡಗಳಾದ್ರೂ ಇವಾಗ ಏಪ್ರಿಲ್ ಮೇ ಟೆಂಪ್ರೇಚರ್ಗೆ ಎಕ್ಸ್ಟ್ರೀಮ್ ಹೀಟ್ ಇರೋದ್ರಿಂದ ಹೂ ಬಂದರೂ ಕೂಡ ಹೂ ಚೆನ್ನಾಗಿ ಬರಲ್ಲ, ಬ್ರೌನ್ ಆಗುತ್ತೆ. ಇದರಲ್ಲಿ ರೋಸ್, ಜಿರೇನಿಯಂ ಮತ್ತು ಸೇವಂತಿಗೆ ಈ ಗಿಡಗಳಿಗೆ ಎಕ್ಸ್ಟ್ರೀಮ್ ಹೀಟ್ ಕೂಡ ಆಗಲ್ಲ. ಹಾಗಾಗಿ ಅವರು ಈ ರೀತಿ ಮೀಡಿಯಂ ಶೇಡ್ ನೆಟ್ನ ಹಾಕಬಹುದು.